ರಾಜ್ಯ ರಾಜಕಾರಣದಲ್ಲಿ ಚಟುವಟಿಕೆ ಗರಿಗೆದರಿದೆ. ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ರಾಜಕೀಯ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆಯುತ್ತೆ. ಎಲ್ಲ ಬೆಳವಣಿಗೆಗೂ ಒಂದು ವಾರದಲ್ಲಿ ಬ್ರೇಕ್ ಬೀಳುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ. 100ಕ್ಕೆ 100 ಶುಭಗಳಿಗೆ ಬರುತ್ತೆ. ನೋಡಿ, ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿರೋದು. ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಂಚಲನ ಕ್ರಿಯೇಟ್ ಆಗಿದೆ. ರಾಜಕೀಯ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆಯುತ್ತೆ. ಎಲ್ಲ ಬೆಳವಣಿಗೆಗೂ ಒಂದು ವಾರದಲ್ಲಿ ಬ್ರೇಕ್ ಬೀಳುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ. 100ಕ್ಕೆ 100 ಶುಭಗಳಿಗೆ ಬರುತ್ತೆ. ಪಕ್ಷ ಅಧಿಕಾರಕ್ಕೆ ಬರಲು ಸಿಎಂರಂತೆ ಡಿಕೆಶಿ ಕೂಡ ಕಾರಣ. ಗ್ಯಾರಂಟಿ ನ್ಯೂಸ್ಗೆ ಕುಣಿಗಲ್ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಕುಣಿಗಲ್ ರಂಗನಾಥ್ ಅವರು. ರಾಜ್ಯ ರಾಜಕೀಯದಲ್ಲಿ ಗರಿಗೆದರಿದೆ ಚಟುವಟಿಕೆ. ಪವರ್ ಶೇರಿಂಗ್ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಈಗ ರಾಜ್ಯ ರಾಜಕೀಯ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆಯುತ್ತೆ. ಎಲ್ಲ ಬೆಳವಣಿಗೆಗೂ ಕೂಡ ಒಂದು ವಾರದಲ್ಲಿ ಬ್ರೇಕ್ ಬೀಳುತ್ತೆ. ಒಂದು ವಾರದಲ್ಲಿ ಬ್ರೇಕ್ ಬೀಳುತ್ತಂತೆ. ಎಲ್ಲ ಇನ್ನು ಒಂದು ವಾರದಲ್ಲಿ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲ ಅರ್ಥಕೋಬೇಕು. ಹೈಕಮಾಂಡ್ ಅವ್ರು ತೆಗೆದುಕೊಂಡಂತ ಇವತ್ತಿನ ಏನ್ ಬೆಳವಣಿಗೆ ಕರ್ನಾಟಕದಲ್ಲಿದೆ ಅದನ್ನೆಲ್ಲ ತೆರೆ ಎಳೀಲಿಕ್ಕೆ ಇನ್ನು ಒಂದು ವಾರದಲ್ಲಿ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲ ಅರ್ಥಕೋಬೇಕು. ಹೈಕಮಾಂಡ್ ಅವ್ರು ತೆಗೆದುಕೊಂಡಂತ ನಿರ್ಧಾರ. ಇವತ್ತೇನಾದ್ರೂ ಪಕ್ಷ ಉಳಿಬೇಕು ಅಂದ್ರೆ, ಇವತ್ತು ಪಕ್ಷ ಇಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದೆ ಅಂತಂದ್ರೆ ಹೈಕಮಾಂಡ್ ಅವರು ಮತ್ತು ನಮ್ಮ ಸಿಎಂ ಆದಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಕಾರಣ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸೊ ಇವೆಲ್ಲ ಏನು ತಾವೆಲ್ಲ ಕೇಳ್ತಾ ಇರೋ ಪ್ರಶ್ನೆಗೆ ಇನ್ನು ಒಂದು ವಾರದಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳಬಲ್ಲೆ ನಾನು. ನೀವು ಕೂಡ ಸಿಎಂ ಆಗಬೇಕು ಅಂತ ಬಯಸಿದ್ರಿ, ಆಸೆಗಳು ಕೂಡ ಕಾಣ್ತಿರುವಂತದ್ದು. ಎಲ್ಲ ಒಳ್ಳೇದಾಗುತ್ತೆ.